ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ. ಸೊ kindly like, share, subscribe and click the bell icon. ಇವಾಗ ನಾನು ಹೊಸ ಬ್ಲಾಗ್ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಯಾವ್ದ್ರ ಬಗ್ಗೆ ಹೇಳ್ತೀನಿ ಅಂತ ಗೊತ್ತಾ? ಗೆಸ್ ಮಾಡಿ. ಕ್ರಿಸ್ಮಸ್ ಹಾಲಿಡೇಸ್ ಟ್ರಿಪ್ ಬಗ್ಗೆ. ಬನ್ನಿ, ನಾನು ಎಲ್ಲೆಲ್ಲಿ ಹೋಗಿದೆ ಅಂತ ತೋರಿಸ್ತೀನಿ. ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿ ನಾವು ಏರ್ಪೋರ್ಟ್ಗೆ ಬಂದಿದ್ದೀವಿ. ಬನ್ನಿ ಏರ್ಪೋರ್ಟ್ ಒಳಗಡೆ ಹೋಗೋಣ. ಇವತ್ತು ನನಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಇವಾಗ ಒಳಗಡೆ ಹೋಗ್ತಿದ್ದೀನಿ. ಇವತ್ತು ನಾನು ಫುಲ್ ಎಕ್ಸೈಟೆಡ್. ನನಗಂತೂ ಏರೋಪ್ಲೇನ್ ಹೆಂಗೆ ಮೇಲಿಗೆ ಹೋಗುತ್ತೆ ಅಂತ ತುಂಬ ಕ್ವಶನ್ ಇತ್ತು. ಇವಾಗ ನನಗೆ ಗೊತ್ತಾಯ್ತು. ಓ ವಾವ್, ವೆರಿ ನೈಸ್. ಬೆಳಗ್ಗೆ ಬೇಗ ಎದ್ದಿದ್ದಕ್ಕೆ ನಾನು ಫ್ಲೈಟಲ್ಲಿ ನಿದ್ದೆ ಮಾಡ್ಬಿಟ್ಟಿದ್ದೆ. ಆಮೇಲೆ ಎದ್ದು ನೋಡಿದ್ರೆ ಫುಲ್ ಕ್ಲೌಡ್ಸು. ಎಷ್ಟೊಂದು ಕ್ಲೌಡ್ಸ್ ಇದೆ ನೋಡಿ. ಯಾರೆಲ್ಲ ಫ್ಲೈಟಲ್ಲಿ ಹೋಗಿದ್ದೀರಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ಫ್ಲೈಟ್ ಹತ್ತದ್ಮೇಲೆ ಅಮ್ಮನ ಕೇಳ್ತಾ ಇದ್ದೀನಿ, ಅಮ್ಮ ನಮ್ಮ ಮನೆಯಲ್ಲಿ ಅಂತ. ಆದರೆ ಕಾಣಿಸ್ತಾನೆ ಇಲ್ಲ. ಆವಾಗಲೇ ಗೊತ್ತಾಗಿದ್ದು ನನಗೆ ನಾವು ತುಂಬ ಎತ್ತರದಲ್ಲಿದ್ದೀವಿ ಅಂತ. ಕೊನೆಗೂ ನಾವು ಡೆಲ್ಲಿಗೆ ಬಂದ್ವಿ. ತುಂಬ ಚಳಿ ಇತ್ತು. ಡೆಲ್ಲಿ ರೂಮ್ ಅಂತೂ ಸೂಪರ್ ಆಗಿತ್ತು. ಅಲ್ಲಿಂದ ಕಾರಲ್ಲಿ ಹೊರಟ್ವಿ. ಏನು ನೋಡಕ್ ಬಂದಿದ್ಯಾ? ಗೊತ್ತಿಲ್ಲ ಅಮ್ಮ, ಕ್ಯೂ ನೋಡಮ್ಮ ಎಷ್ಟಿದೆ. ಹೌದಲ್ವಾ? ಹೌದು. ಬನ್ನಿ ಕುತುಬ್ ಮಿನಾರ್ಗೆ ಹೋಗೋಣ. ಆ್ಯಕ್ಚುಲಿ ಕುತುಬ್ ಮಿನಾರ್ ಅಂತೂ ತುಂಬ ಚೆನ್ನಾಗಿತ್ತು. ಅದಕ್ಕೆ ಫೋಟೋಸು ವೀಡಿಯೋಸು ಎಲ್ಲ ತಗೊಂಡ್ವಿ. ಆಮೇಲೆ ನಾನು ಅಮ್ಮನ್ನ ತುಂಬ ಕ್ವಶನ್ಸ್ ಕೇಳಿದೆ. ಆಮೇಲೆ ಅಮ್ಮ ತುಂಬ ಆನ್ಸರ್ಸ್ ಮಾಡ್ತು. ಅದಕ್ಕೆ ಎಷ್ಟು ಬಗ್ಗೆ ಗೊತ್ತಾಯ್ತು. ಅಲ್ಲಿ ನೋಡಿ, ವಾವ್, ಸೂಪರ್ ಅಲ್ವಾ? ಕುತುಬ್ ಮಿನಾರ್ ನೋಡಿಕೊಂಡು ಲೋಟಸ್ ಟೆಂಪಲ್ಗೆ ಹೋದ್ವಿ. ಲೋಟಸ್ ಟೆಂಪಲ್ ಅಂತೂ ತುಂಬ ಚೆನ್ನಾಗಿತ್ತು. ಈಗ ಇಲ್ಲಿಂದ ರೆಡ್ ಫೋರ್ಟ್ಗೆ ಹೋಗೋಣ. ನೋಡಿ, ಆಮೇಲೆ ಜುಮ್ಮಾ ಮಸೀದ್. ಇಲ್ಲಿಂದ ಹೋದ್ವಿ. ಅಲ್ಲಿ ಸ್ವಲ್ಪ ನೈಟ್ ಆಯಿತು. ಒಂದು ಸ್ವಲ್ಪ ಆದ್ಮೇಲೆ ಇಲ್ಲಿಗೆ ಗೇಟ್ ರೀಚ್ ಆದ್ವಿ. ಇಂಡಿಯಾಕ್ಕೆ ಟಾಪಲ್ಲಿ ನೋಡಿ ಟ್ರೈ ಕಲರ್ಸ್ ನೋಡಿ ನನಗೆ ಖುಷಿ ಆಯಿತು. ಡೆಲ್ಲಿಯಲ್ಲಿ ನಾವು ಸ್ಟೇ ಮಾಡಿದ್ದು ಹೋಟ್ಲು ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತೆ ಮಾರ್ನಿಂಗ್ ರೆಡಿ ಆದ್ವಿ. ಅಲ್ಲಿ ನಾವು ರೆಡಿ ಆದಮೇಲೆ ನಾವು ನಮ್ಮಪ್ಪ ಒಂದು ಹೋಟೆಲಲ್ಲಿ ನಿಲ್ಲಿಸಿದ್ರು. ಆ ಹೋಟೆಲಲ್ಲಿ ಒಂದು ಬೈಕ್ ಇತ್ತು. ಆ ಬೈಕ್ ಓಡಿಸ್ಬೇಕಂತ ನನಗೆ ತುಂಬ ಆಸೆ ಇತ್ತು. ಅದು ಆ್ಯಕ್ಚುಲಿ ಬಾಯ್ಸ್ ಗಾಡಿ, ಆದರೆ ನಾನು ಓಡಿಸ್ತೀನಿ. ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಜೈಪುರ್ಗೆ ಹೋದ್ವಿ. ಜೈಪುರಲ್ಲಿ ಒಂದು ಕ್ಯೂಟಿ ಒಂದು ಗೊಂಬೆ ಇತ್ತು. ಆಮೇಲೆ ಖಜಾನ ಮಾಲಿಗೆ ಬಂದ್ವಿ. ಸ್ಟೋನ್ ಎಲ್ಲಿ ಸಿಗುತ್ತೆ, ಸ್ಟೋನ್ ಹೆಂಗೆ ಮಾಡ್ತಾರೆ, ಜ್ಯುವೆಲರಿ ಹೆಂಗೆ ಮಾಡ್ತಾರೆ ಅಂತ ಎಲ್ಲ ತಿಳ್ಕೊಂಡೆ ನಾನು. ನೋಡಿ ಎಷ್ಟು ಚೆನ್ನಾಗಿರೋ ಸ್ಟೋನ್ ಇದ್ದಾವೆ. ಹಾಗೆ ನೋಡಿ ಇಲ್ಲಿ ಸರಗಳು, ಓಲೆ ಎಲ್ಲ ಮಾಡಿದ್ದಾರೆ. ನನಗಂತೂ ಇದು ನೋಡಿ ತುಂಬ ಖುಷಿ ಆಯಿತು. ನಾನು ಇಲ್ಲೆಲ್ಲ ನೋಡಿಕೊಂಡು ಆಮೇಲೆ ನಾನು ರಾಜಸ್ಥಾನ್ ಡ್ರೆಸ್ ಹಾಕಿದ್ದೆ.
ಜೈಪುರ್ನ ಪಿಂಕ್ ಸಿಟಿ ಅಂತ ಕರೀತಾರೆ. ನಿಮಗೆ ಅದು ರೀಸನ್ ಗೊತ್ತಾ? ನೋಡೋಣ, ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಬನ್ನಿ ಇವಾಗ ಜೈಪುರನೆಲ್ಲ ಒಂದು ರೌಂಡ್ ಹೊಡೆಯೋಣ. ಹವಾಮಾನ ನೋಡಿದ್ದೀರಾ? ಎಷ್ಟು ಚೆನ್ನಾಗಿದೆ ಗೊತ್ತಾ? ಇದನ್ನ ನೋಡ್, ಪಕ್ಕದಲ್ಲಿ ಪಿಜನ್ ಫುಡ್ ಮಾಡ್ತಾ ಇದ್ರು. ಅದನ್ನ ನಾನು ಎತ್ಕೊಂಡು ಪಿಜನ್ ಎಲ್ಲ ನನ್ನ ಫ್ರೆಂಡ್ ಆಗ್ತಿಲ್ಲ ಅಂತ ನಾನು ಫುಡ್ ಹಾಕ್ತಾ ಇದ್ದೆ. ಆಮೇಲೆ ಪಿಜನ್ ಎಲ್ಲ ನನ್ನ ಫ್ರೆಂಡ್ ಆಯ್ತು. ನೋಡಿ ನೋಡಿ ಎಷ್ಟು ಪಿಜನ್ ಬಂತು. ನಿಮಗೂ ನಂತರ ಪಿಜನ್ ಇಷ್ಟನಾ? ಮುಗಿಸ್ಕೊಂಡು ಹಂಗೆ ಜಲ್ಮಾಲಿಗೆ ಬಂದ್ವಿ. ಜಲ್ಮಾಲು ನೋಡೋಕೆ ತುಂಬ ಖುಷಿ ಆಯಿತು. ಆದರೆ ಅದು ಒಳಗಡೆ ಬೀಳಲಿಲ್ಲ, ಯಾಕಂದರೆ ತುಂಬ ಡೀಪಾಗಿದೆ. ಅಲ್ಲಿ ನನ್ನ ಅಪ್ಪನೂ ನಾನು ಒಂದು ಫೋಟೋ ತಗೊಂಡ್ವಿ. ಕ್ಯಾಮಲ್ ರೈಡ್ ಮಾಡಿಲ್ಲ ಅಂದರೆ ಟ್ರಿಪ್ಪು ಇನ್ಕಂಪ್ಲೀಟ್. ಅಮ್ಮ ನಾನು ಕ್ಯಾಮಲ್ ರೈಡ್ಗೆ ಹೋದ್ವಿ. ಕ್ಯಾಮಲ್ ರೈಡ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಕ್ಯಾಮಲ್ ರೈಡ್ ಮಾಡಿದ್ದೀರಾ? ಕ್ಯಾಮಲ್ ಅಂತೂ ಹಂಗೆ ಹಿಂಗೆ ಅಂತ ಓಡಾಡ್ತಿತ್ತು. ನನಗೆ ಬಿದೋಗ್ಬಿಡ್ತೀನೋ ಅಂತ ಅನಿಸ್ತಾ ಇತ್ತು. ನಮ್ಮಮ್ಮನಿಗೆ ಏನೋ. ಇಲ್ಲಿಂದ ಆಮೇಲೆ ಫೋರ್ಟ್ಗೆ ಹೋದ್ವಿ. ಇಲ್ಲಿಂದ ನಾವು ಆಮೇಲೆ ಫೋರ್ಟ್. ಇದು ದೊಡ್ಡ ಫೋಟೋ, ಆದರೆ ಅಲ್ಲೇ ಫೋಟೋ. ಎಲ್ಲೋದ್ರೂ ಆಟ ನಿಲ್ಸಲ್ಲ ನಾನು. ಇಲ್ಲಿಂದ ನಾವು ಆಗ್ರಾಗೆ ಹೋಗ್ತಾ ಇದ್ದೀವಿ. ಆಗ್ರಾದಲ್ಲಿ ತುಂಬ ಚಳಿ ಇತ್ತು. ಇಲ್ಲಿಂದ ಬೇಗ ಎದ್ದು ರೆಡಿಯಾಗಿ ನಾನು ತಾಜ್ ಮಹಲ್ ಒಳಗಡೆ ಹೋದೆ. ಇದು ನಮ್ಮಮ್ಮನ ದೊಡ್ಡ ಕನಸು. ಇದು 7 ವಂಡರ್ಸಲ್ಲಿ ಇದೊಂದು ಅಂತ ನಮ್ಮಮ್ಮ ಹೇಳಿದರು. ತಾಜ್ ಮಹಲ್ ಒಳಗಡೆ ಹೋದ್ವಿ. ಅಲ್ಲಿ ಮಮ್ತಾಜ್, ಶಹಜಾನ್ ಅಲ್ಲಿ ಸಮಾಧಿ ನೋಡಿದ್ವಿ. ಅದು ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಲ್ಲ. ಇಲ್ಲೊಂದೊಂದು ಫೋಟೋ, ವಿಡಿಯೋ ಎಲ್ಲ ತಗೊಂಡ್ವಿ. ತಾಜ್ ಮಹಲ್ ಅಂತೂ ಗೊತ್ತಿತ್ತು, ಆದರೆ ಅದು ಬಿಹೈಂಡ್ ಸ್ಟೋರಿ ಗೊತ್ತಿರಲಿಲ್ಲ. ಎಲ್ಲ ತಿಳ್ಕೊಂಡು ಅದರಿಂದ ಆಗ್ರಾ ಫೋರ್ಟ್ಗೆ ಹೋದ್ವಿ. ಅದಂತೂ ಎಷ್ಟು ದೊಡ್ಡದಿದೆ ಅಂದರೆ ನಡೆದು ಸಾಕಾಯ್ತು. ಎಷ್ಟು ಮೆಟ್ಲಿದೆ ನೋಡಿ. ಆಗ್ರಾ ಅಂತೂ ತುಂಬ ಚೆನ್ನಾಗಿದೆ. ನೀವು ಯಾವಾಗಾದ್ರೂ ವಿಸಿಟ್ ಮಾಡಿ ನೋಡಿ. ಒಳಗಡೆ ಎಷ್ಟು ದೊಡ್ಡ ಜಾಗ. ಹಬ್ಬ, ಎಷ್ಟೊಂದು ಜನ ಇದ್ದಾರಲ್ಲ. ಅಷ್ಟೇ ಅಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮಮ್ಮ ದೂರದಿಂದ ತಾಜ್ ಮಹಲ್ ತೋರಿಸ್ತಾರೆ ನೋಡಿ. ಇಲ್ಲಿಂದ ಎಲ್ಲ ನೋಡಿಕೊಂಡು ನಾವು ಕೃಷ್ಣ ಹುಟ್ಟಿದ ಪ್ಲೇಸ್ಗೆ ಹೋಗಿದ್ವಿ. ಅದು ಮಥುರಾ. ಅಲ್ಲಿ ಪ್ರೇಮ್ ಮಂದಿರ್, ಇಸ್ಕಾನ್ ಎಲ್ಲ ನೋಡಿದ್ವಿ. ಇಲ್ಲೆಲ್ಲೂ ಒಳಗಡೆ ಫೋನ್ ಮಾತ್ರ ಅಲೋ ಮಾಡಲಿಲ್ಲ. ಎಲ್ಲ ಕಡೆನೂ ಹರೇ ರಾಮ್ ಹರೇ ಕೃಷ್ಣ, ಹರೇ ರಾಮ್ ಹರೇ ಕೃಷ್ಣ ಅಂತ ಹೇಳ್ಕೊಂಡೇ ಹೋಗ್ತಿದ್ವಿ. ಇದೆಲ್ಲ ನೋಡಿಕೊಂಡು ಅಗೇನ್ ಡೆಲ್ಲಿ, ಇಂಡಿಯಾ ಗೇಟ್ಗೆ ಹೋಗಿದ್ವಿ, ರಾಜ್ಘಾಟ್ಗೆ ಹೋಗಿದ್ವಿ. ಹಂಗೆ ಎಲ್ಲ ಪ್ಲೇಸು ನೋಡ್ಕೊಂಡು ಬಂದು ತುಂಬ ಚೆನ್ನಾಗಿತ್ತು. ಇದಲ್ಲೆಲ್ಲ ಸುತ್ತಾಡ್ಕೊಂಡು, ಆಟೋಲ್ಲೂ ಸುತ್ತಾಡ್ಕೊಂಡು ಆಮೇಲೆ ಶಾಪಿಂಗ್ ಮಾಡಿದ್ವಿ.
5 ಡೇಸ್ ಮುಗೀತು, ಬ್ಯಾಕ್ ಟು ಬೆಂಗಳೂರು. ಹೊಸದಾಗಿ ನಾನು ಬ್ಲಾಗ್ ಶುರು ಮಾಡ್ತಿದ್ದೀನಿ, ಅದಕ್ಕೆ ಏನಾದ್ರು ತಪ್ಪಿದ್ರೆ ನನ್ನ ಕ್ಷಮಿಸಿ. ನಿಧಾನಕ್ಕೆಲ್ಲ ಕಲ್ತ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.